ಕೋಟೆ ಕೊಳ್ಳೆ ಹೊಡ್ಕೊಂಡು ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ, ಹಂಗಾಗಿದೆ ಈಗ ಬಿಬಿಎಂಪಿ ಅಧಿಕಾರಿಗಳ ಕತೆ. ಮೊನ್ನೆಯಷ್ಟೇ ಚಾಮರಾಜಪೇಟೆಯ ಆನಂದಪುರದಲ್ಲಿ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಸಾವನ್ನಪ್ಪಿದ್ರು. ನೀರು ತರಕ್ಕೆ ಹೋದಂತಹ ಮಹಿಳೆ. ದುರಂತದ ಬಳಿಕ ಈಗ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋಟಾರಿಗೆ ಸಂಪರ್ಕ ಪಡೆದುಕೊಳ್ತಾ ಇದ್ದಂತಹ ಏನಿದೆ ಅದನ್ನು ಕಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸ್ಲಮ್ ನಿವಾಸಿಗಳು ಈಗ ನೀರಿಲ್ಲದೆ ಪರದಾಡಬೇಕಾದಂತಹ ಪರಿಸ್ಥಿತಿ. ನೀರಿನ ಸಂಪರ್ಕ ಕಲ್ಪಿಸಲು ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಚಾಮರಾಜಪೇಟೆಯ ಆನಂದಪುರಂನಲ್ಲಿ ನಡೆದಂತಹ ಘಟನೆ ಇದು. ಮಹಿಳೆ ನೀರು ತರೋದಕ್ಕೆ ಹೋಗಿ ಕರೆಂಟ್ ಶಾಕ್ ತಗಲಿ ಸಾವನ್ನಪ್ಪಿದ್ರು. ಅದಾದ ಮೇಲೆ ಈಗ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ಬೆಸ್ಕಾಂ ತೆಗೆದುಕೊಂಡಿರುವಂತಹ ಕ್ರಮ ಏನಿದೆ, ಈಗ ಸ್ಥಳೀಯ ನಿವಾಸಿಗಳಿಗೆ ಕುಡಿಯೋ ನೀರಿಗೂ ಪರದಾಡಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಬೆಸ್ಕಾಂನ ಜೊತೆಗೇನೆ ಬಿಬಿಎಂಪಿ ವಿರುದ್ಧ ಕೂಡ ಹಿಡಿಶಾಪ ಹಾಕ್ತಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಿ ನೀರು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕರೆಂಟ್ ಶಾಕ್ಗೆ ಮಹಿಳೆಯೊಬ್ಬರು ದುರಂತವಾಗಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಸೊ ಬಹುತೇಕರಿಗೆ ಇರುವಂಥದ್ದು ಸಾಮಾನ್ಯವಾಗಿ ಕಾವೇರಿಯ ಕನೆಕ್ಷನ್ ಏನಿದೆ ಅದು ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಸ್ಲಮ್ನಲ್ಲಿ ನೋಡಿ, ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಪ್ರತಿ ಬಾರಿಯೂ ಮನವಿಯನ್ನು ಸಲ್ಲಿಸಿ ಅವ್ರಿಗೂ ಕೂಡ ಸಾಕಾಗಿರುತ್ತೆ. ಆದರೆ ಕಾವೇರಿಯ ಸಂಪರ್ಕ ಅವ್ರಿಗೆ ಬಂದಿರಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ರು ಅಂದರೆ, ಈ ಕರೆಂಟ್ ಕಂಬ ಏನು ನೋಡ್ತಾ ಇದ್ದೀರಾ, ಅಲ್ಲಿಂದ ನೇರವಾಗಿ ಇಲ್ಲಿರುವಂತಹ ಕೊಳಾಯಿಗಳಿಗೆ ಮೋಟರನ್ನು, ಅಂದರೆ ಅಲ್ಲಿಂದ ಪವರನ್ನು ಎಳೆದು ಈ ಒಂದು ಕೊಳವೆ ಏನು ನೋಡ್ತಾ ಇದ್ದೀರಾ, ಸೊ ಈ ಕೊಳಾಯಿಗಳಿಗೆ ಮೋಟರನ್ನು ಹಾಕಿ ಅಲ್ಲಿಂದ ಮನೆಗೆ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ನಡುರಾತ್ರಿ 2:30-3 ಗಂಟೆಗೆ ಒಂದ್ಸಲ ಅವ್ರಿಗೆ, ಅಂದರೆ 2 ದಿನಕ್ಕೊಮ್ಮೆ ನೀರು ಬರೋದ್ರಿಂದ ರಾತ್ರಿಯೆಲ್ಲ ಎಚ್ಚರವಾಗಿ ಮೋಟರನ್ನು ಇದಕ್ಕೆ ಹಾಕಿ, ಎಷ್ಟು ರಿಸ್ಕ್ನ ಕೆಲಸ ಅಂತಂದರೆ ಅದು ತುಂಬ ಕಷ್ಟ. ಎಂತಹ ಸಂದರ್ಭದಲ್ಲೂ ಇಲ್ಲೇ ಈ ಜಾಗದಲ್ಲೇ ಆಲ್ರೆಡಿ 2 ಬಲಿಯಾಗಿದ್ದಾರಂತೆ. ಸೊ ಆದರೂ ನಮಗೆ ಅನಿವಾರ್ಯ ಅದು ಅನ್ನುವಂಥದ್ದು. ಒಂದು ವೇಳೆ ಕಾವೇರಿ ನೀರಿನ ಸಂಪರ್ಕ ಮನೆ ಬಾಗಿಲಿಗೆ ಬಂದಿದ್ದರೆ ಈ ರೀತಿಯ ಒಂದು ಸಾವು ಕೂಡ ಆಗ್ತಾ ಇರಲಿಲ್ಲ. ಸೊ ಸ್ಥಳೀಯರಿದ್ದಾರೆ, ಯಾವ ರೀತಿ ಒಂದು ಪ್ರೊಸೀಜರ್ ಇರುತ್ತೆ, ಅವರು ಯಾವ ರೀತಿ ಮೋಟರನ್ನು ಹಾಕಿ ಎಳಿತಾ ಇದ್ರು ಏನು ಅನ್ನುವಂಥದ್ದು ಕೇಳೋಣ. ಸರ್, ಇವಾಗ ಎಲ್ಲಿಂದ ಕನೆಕ್ಷನ್ ಮಾಡಿ ಇದು ಮಾಡ್ತಾ ಇದ್ರಿ? ರಿಸ್ಕ್ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿತ್ತು, ಅದನ್ನು ಎಕ್ಸ್ಪ್ಲೈನ್ ಮಾಡಿ ನೀವು. ಮೇಲಿಂದ ನಾವೇ, ನಮ್ಮವರೇ ಇಲ್ಲಿರೋರೇ ನಾವೇ ಹಾಕ್ಕೊಳೋದು. KB ಅವ್ರು ಕೊಡಲ್ಲ ಲೈನು, ಯಾಕಂದರೆ ಅಪ್ಪನ್ಸ್ ಅಂತ ಅವ್ರಿಗೂ ಗೊತ್ತು, ಅವರು ಹಾಕ್ಕೊಡಲ್ಲ. ಅವ್ರು ಹೋದ್ಮೇಲೆ ನಾವೇ ಹಾಕ್ಕೊಂಡ್ಬಿಡ್ತೀವಿ. ಹಾಕ್ಕೊಂಡು ಇಲ್ಲಿಂದ ನಮಗೆ 200 ಅಡಿ ಇದ್ರೂ ಸರಿ. ಎಷ್ಟು ಕೊಳಾಯಿಗಳಿದಾವೆ ಇಲ್ಲಿ? ಎಲ್ಲ ಕೊಳಾಯಲ್ಲೂ ಯೂಸೇ ಮೇಡಮ್. ಇದು ಕೊಳಾಯಿ ಅಂದರೆ ಇರೋರ ಮನೆಗೆಲ್ಲ ಇದೆ. ಇವಾಗ ಶಾಸಕರ ಹತ್ರ ಹೇಳಿ ಶಾಸಕರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದೂ ಇದು ಮುಂಚೆಯಿಂದ ನೀರು ಸಮಸ್ಯೆ. ಹೇಗೆ ಮಾಡ್ತಾ ಇದ್ರಿ? ಇಲ್ಲಿ ಮೋಟರ್ ಕನೆಕ್ಷನ್, ಮೋಟ್ರ್ ಇಲ್ಲೇ ಇಕ್ಬಿಟ್ಟು ಅಲ್ಲಿ ಲೈನ್ ಕೊಟ್ಕೊತೀವಿ. ಕಂಬದಲ್ಲಿ ಲೈನ್ ಕೊಟ್ಕೊಂಡು ಇಲ್ಲಿಂದ ಹಿಡಿತಾರೆ ಜನ. ಇಲ್ಲಿಂದ ಜನ ಇಲ್ಲಿಂದ ನೀರು ಹಿಡಿತಾರೆ ಮನೆಗೆ. ಅಲ್ಲಿ ಪೈಪ್ ಹಾಕ್ತಾ ಇದ್ರಿ? ಹೌದೌದು. ಬಟ್ ಇದು ತಪ್ಪು, ಅಕ್ರಮ ಅಂತ ನಿಮಗೂ ಗೊತ್ತಿತ್ತು, ಬಟ್ ಅನಿವಾರ್ಯ ಅಂತ? ಹೌದು, ತಪ್ಪು ಅಂತ ಗೊತ್ತು ಮೇಡಮ್. ಅಲ್ಲ, ಮತ್ತೆ ನೀರಿನ ನಮಗೆ ಹೆಂಗೆ ಅಂತ ನೀರಿನ ಸಮಸ್ಯೆ ಇದೆಯಲ್ಲ ನಮಗೂ ಏರಿಯಾ. ಈ ನೀರು ಬಂದ್ಬಿಟ್ಟು ಅಲ್ಲಿ ಮನೆಗೆ ಹೊರಟ್ರೆ, ಇವಾಗ ಫಸ್ಟು ಜನ ಬಂದ್ಬಿಟ್ಟು ಜನ ಕಡಿಮೆ ಇದ್ದರು ನಮ್ಮ ಏರಿಯಾದಲ್ಲಿ. ಅವಾಗ 600 ಮನೆ ಇದ್ದಿದ್ದು, ಇವಾಗ ಮನೆ ಜಾಸ್ತಿ ಆಗೋಯ್ತು. ಇವಾಗ ನೀರು ಸಾಲ್ತಾ ಇಲ್ಲ. ಫಸ್ಟು ಬರ್ತಾಯಿತ್ತು ನೀರು, ಆಮೇಲೆ ನೀರೇ ಬರ್ತಾ ಇಲ್ಲ. ಈಗ ಪವರ್ ಹಾಕೊಂಡ್ರೆ ನೀರು ಅದನ್ನ ಕಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ ನೀವೀಗ? ಅದೇ ನೆಕ್ಸ್ಟ್ ಏನು ಮಾಡೋದಂತ ಗೊತ್ತಿಲ್ಲ. ಅಧಿಕಾರಿಗಳು ಏನಾದರೂ ಬಂದು ಏನಾದರೂ ನಮ್ಗೆ ಸಜೆಷನ್ ಕೊಟ್ಟರೆ. ಇದುವರೆಗೆ ಜಲಮಂಡಳಿ ಅಧಿಕಾರಿಗಳು ಬಂದಿಲ್ವಾ ಇಲ್ಲಿಗೆ? ನಿನ್ನೆ ಬಂದರು ವಾಟರ್ ಸಪ್ಲೈ ಅವರು ನಿನ್ನೆ ಬಂದರು. ಅದೇ ವ್ಯವಸ್ಥೆ ಮಾಡಿದ್ದೀವಲ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ನಾಳೆಗೆ ನೀರು ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಈಗ ಮೋಟ್ರ್ ಹಾಕದೇ ಇದ್ರೆ ನೀವು ಅದನ್ನ ಹೆಣ್ಮಕ್ಳು ಯಾರಿದ್ದಾರೆ ಹೊತ್ಕೊಂಡೋಗ್ಬೇಕು, ಬಿಂದಿಗೆಯಲ್ಲಿ ಹೊತ್ಕೊಂಡೋಗ್ಬೇಕು. ಯಾಕಂದರೆ ಇಲ್ಲಿ ಸಂಧಿ, ಚಿಕ್ಕ ಸಂಧಿ. ನೀವು ಸಂಧಿ ಹೋದರೆ ನಿಮ್ಗೆ ಗೊತ್ತಾಗ್ಬೋದು. ಸಂಧಿ ಹೋದರೆ ಗೊತ್ತಾಗ್ಬೋದು. ಇಲ್ಲಿ ಮೇಡಮ್ ಸುಮಾರು ಒಂದು ಮನೆ ಇಲ್ಲಿ ಬಂದ್ಬಿಟ್ಟು 800-900 ಮನೆ. ಬರೀ ಕೇವಲ ಈ ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಅಂತಲ್ಲ, ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಸ್ಲಮ್ಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವ್ರು ಬಂದರು, ಜನರದ್ದೇ ತಪ್ಪು ಅಂತ ಹೇಳಿದ್ರು. ಅವ್ರಿಗೆ ಸಮರ್ಪಕವಾಗಿ ನೀರಿನ ಸಪ್ಲೈ ಇದ್ದಿದ್ರೆ ಅವ್ರು ಯಾಕೆ ಈ ರೀತಿ ಕೆಲಸಕ್ಕೆ ಮುಂದಾಗ್ತಾ ಇದ್ರು? ಈಗ 4-5 ಸಾವು ಆದಮೇಲೆ ಎಚ್ಚೆತ್ಕೊಂಡು ಈ ವಿದ್ಯುತ್ ಸಂಪರ್ಕ ಕಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡೋಣ ನೀರನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅಂಥೇಳಿ.